ಓಕೆ, ದೇವ್ರಿದ್ದಾನೆ ಅಷ್ಟೇ. ದೇವ್ರಿದ್ದಾನೆ. ಹಾ. ಹೇಗಿದ್ದಾನೆ, ಅವ್ನು ನಮ್ ಸೃಷ್ಟಿ ಮಾಡಿದಾನೆ ಅಂದ್ರೆ ಅವ್ನು ಇದ್ರ ಅರ್ಥ ಏನು, ನಾವು ಆರಾಮಾಗಿ ಲಾಜಿಕಲಿ ನಾವು ತಿಳ್ಕೊಳ್ಬಹುದು, ಇನ್ನು ತರ್ಕಸಮ್ಮತವಾಗಿ ಬದ್ಧವಾಗಿ ತಿಳ್ಕೊಳ್ಬೋದು. ಏನಂದ್ರೆ ಈಗ ಇಷ್ಟೆಲ್ಲ ದೊಡ್ಡ ಬ್ರಹ್ಮಾಂಡ ಸೃಷ್ಟಿ ಮಾಡಿದಾನೆ. ಬ್ರಹ್ಮಾಂಡ ಆಗಿದೆ, ಅಗಾಧವಾಗಿದೆ, ಜಟಿಲ, ಕಾಂಪ್ಲೆಕ್ಸ್, ಸಂಕೀರ್ಣವಾಗಿದೆ. ಸ್ಪೆಸಿಫಿಕ್ ಆಗಿ ಎಲ್ಲ ಆರ್ಡರ್ ನಲ್ಲಿ ನಡೀತಾ ಇದೆ. ಸೂರ್ಯಾಸ್ತ, ಸೂರ್ಯಗ್ರಹಣ ಎಲ್ಲ ಟೈಮ್ ನಡೀತಾ ಇದೆ. ಕರೆಕ್ಟ್ ಅಲ್ಲ, ಋತುಗಳ ಸಂಚಲನ ಎಲ್ಲ ನಡೀತಾ ಇದೆ. ಇದರ ಅರ್ಥ ಏನಂದ್ರೆ ಇದನ್ನು ಕ್ರಿಯೇಟ್ ಮಾಡಿದವನು ಸೂಪರ್ ಆಗಿ ಕ್ರಿಯೇಟ್ ಮಾಡಿದಾನೆ. ತಿಳಿತಾ ಅಲ್ವಾ? ಓಕೆ. ತುಂಬಾ ಅವ್ನ್ ಯಾಕಂದ್ರೆ ಇದ್ರ ಹಿಂದೆಲ್ಲ ಮ್ಯಾಥಮೆಟಿಕ್ಸ್ ಇದೆ, ಗಣಿತ ಇದೆ. ಅದೆಲ್ಲ ಗಣಿತ ಎಲ್ಲ ನೋಡಿ, ಇದೆಲ್ಲ ಕರೆಕ್ಟ್ ಸ್ಟಾರ್ಟ್ ಇಲ್ಲೇ ಇರ್ಬೇಕಂದ್ರೆ ಬ್ಯಾಲೆನ್ಸ್ ಆಗುತ್ತೆ. ಅದೊಂದು ಲಾ ಇದೆ, ಅದು ಮ್ಯಾಥಮೆಟಿಕಲಿ ಅಲ್ಲೇ ಇರಬೇಕು. ಈ ಕಡೆ ಆ ಕಡೆ ಆದ್ರೆ ಕೆಲ ಬಿದ್ದೋಗುತ್ತೆ. ಈಗ ಭೂಮಿ ಒಂದು ಜಾಕ್ ಇದೆ ಅಂದ್ರೆ ಆ ಜಾಕೆ ಇರಬೇಕು, ಮುಂದೆ ಆದ್ರೆ ಅದು ಧ್ವಂಸ ಆಗುತ್ತೆ. ಇದರ ಅರ್ಥ ಏನಂದ್ರೆ ಇದನ್ನ ಮಾಡಿದವನು ಅವನ ಮ್ಯಾಥಮೆಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಹೈ ಆಗಿದೆ. ಅದರ ಅರ್ಥ ಏನಂದ್ರೆ ಅವನ ಕ್ರಿಯೇಟಿವ್ ಕೆಪಾಸಿಟಿ ಏನಿದೆ, ಕ್ಷಮತೆ ಇದು ತುಂಬಾ ಹೈ ಆಗಿದೆ. ಇದನ್ನ ಲಾಜಿಕಲಿ ನೋಡೋ ಅವಶ್ಯಕತೆ ಇಲ್ಲ. ಆಯ್ತಲ್ವಾ? ಇದನ್ನ ಯಾರು ಡಿಸೈನ್ ಮಾಡಿದ್ದಾರೆ, ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ ಅಂದ್ರೆ ಮಾಡೋದನ್ನು ಡಿಸೈನ್ ತುಂಬಾ ಚೆನ್ನಾಗಿದೆ. ಅವ್ನು ನಾನು ಭೇಟಿ ಆಗಿಲ್ಲ, ಯಾವ ಕಂಪ್ನಿ ಹೆಸರು ನೋಡ್ತಾ ಇದ್ದೀನಿ ಅಷ್ಟೇ, ನಾನು ಎಲ್ಲಿದೆ ಅಂತ ಗೊತ್ತಿಲ್ಲ. ನೋಡ್ಬಿಟ್ಟು ಹೇಳ್ಬೋದು ಏನೋ ಮಾಡಿದಾನೆ ಅಂತ. ಅದೇ ರೀತಿ ಪ್ರಪಂಚನ ನೋಡ್ಬಿಟ್ಟು ನಾವು ಹೇಳ್ಬೋದು ಇದ್ರದ್ದು ಡಿಸೈನರ್ ಇದ್ದಾನೆ, ಅವ್ನು ಮಾಡಿದ್ದಾನೆ. ಅವ್ನ್ ಮ್ಯಾಥ್ಸ್, ಅವ್ನ್ ಫಿಸಿಕ್ಸ್, ಅವ್ನ್ ಬಯಾಲಜಿ, ಅವ್ನಿಗೆ ಇರೋದು ಅಂಡರ್ಸ್ಟ್ಯಾಂಡಿಂಗ್ ಅದು ತುಂಬಾ ಮಿಗಿಲಾದದ್ದು. ಅದು ಸೂಪರ್ ಆಗಿದೆ ಅಂತ ನಾವು ಲಾಜಿಕಲಿ ಹೇಳ್ಬೋದಲ್ವಾ? ಇವೆಲ್ಲವಕ್ಕಿಂತ ಅವ್ನು ಮಿಗಿಲಾದವನು ಇದ್ದಾನೆ ಅಂದ್ರೆ ಇವೆಲ್ಲವೂ ಏನಿದೆ ಅಲ್ವಾ, ರೂಪ ಬಣ್ಣ ಆಕಾರ ಅವನಿಗಿಲ್ಲ. ನಮಗೆ ಇರೋ ಕಾಮಕ್ ರೋಬ ಮೊದಲೊಬ್ಬ ಮತ್ಸರ ಅವನಿಗಿಲ್ಲ. ಎಲ್ಲಕ್ಕಿಂತ ಅವ್ನು ಮಿಗಿಲಾಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ಪ್ರಾರ್ಥಿಸಬೇಕು, ಪೂಜಿಸಬೇಕು. ಅಷ್ಟೇ ಆಗಿದೆ, ಸಿಂಪಲ್ ಆಗಿದೆ. ನಾವು ಅದನ್ನ ಕಾಂಪ್ಲಿಕೇಟ್ ಮಾಡ್ಕೊಂಡಿದೀವಿ ಅಷ್ಟೇ. ಓಕೆ. ಅಂದ್ರೆ ಯಾವುದೇ ರೂಪ ಏನು ಬೇಕಾಗಿಲ್ಲ, ಬೇಕಾಗಿ ಅವನಿಗಿಲ್ಲ ಮೊದಲು. ಹೌದು, ಇಲ್ಲ ಅಂದ್ರೆ ನಮ್ಗೆ ಕಥೆನೂ ಇಲ್ಲ. ಕರೆಕ್ಟ್. ಹೌದಪ್ಪ, ನಾವು ದೇವರ ಧ್ಯಾನ ಹಾಗೆ ಮಾಡಕ್ ಬರಲ್ಲ ಅಂತ ಇದ್ರೆ ನಾವೇನು ಹೇಳ್ಬೋದು, ಹಾಗೆ ಧ್ಯಾನ ಮಾಡ್ಬೋದು. ಎಲ್ಲಿ ಕೂತ್ಕೊಂಡ್ಬಿಟ್ಟು ಧ್ಯಾನ ಮಾಡ್ಬೋದು. ನೀವು ದೇವ್ರು ಅಂದ್ರೆ ದೇವ್ರನ್ರಿ, ಗಾಡ್ ಅಂದ್ರೆ ಈಶ್ವರ ಅಂದ್ರೆ ಎಲ್ಲ ಅಂದ್ರೆ ಎಲ್ಲ ಅವನೇ ಅಲ್ವಾ? ಎಲ್ಲ ಈ ಸಂಪೂರ್ಣ ಸೃಷ್ಟಿ ಮಾಡೋದ್ರ ಬಗ್ಗೆ ನಾವು ಧ್ಯಾನ ಮಾಡಕ್ಕೆ 2 ವಿಧಾನಗಳಿವೆ. ಕಣ್ಣನ್ನು ಮುಚ್ಚಿ ನೀವು ಅವನನ್ನ ಸ್ಮರಣೆ ಮಾಡ್ಬೋದು. ಈ ಸಂಪೂರ್ಣ ಸೃಷ್ಟಿ, ಗಿಡ ಮರ, ಆಕಾಶ, ಬೆಟ್ಟ, ಗುಡ್ಡಗಳನ್ನ ನೋಡ್ಬಿಟ್ಟು ಎಷ್ಟು ಅಗಾಧವಾಗಿ ಸೃಷ್ಟಿ ಮಾಡಿದಾನೆ ಅಂತ ಕೂಡ ಮಾಡ್ಬೋದು. ಅದನ್ನು ಧ್ಯಾನನೇ. ಕಣ್ಣು ತೆಗೆದು ಮಾಡುವ ಧ್ಯಾನ ಅದು, ಕಣ್ಣು ಮುಚ್ಚಿ ಮಾಡುವ ಧ್ಯಾನ ಇದು.